ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ರಚನಾ ನಂಜುಂಡ. ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲಿ ಕಳ್ಳತನ ಪ್ರಕರಣಗಳನ್ನ ನಾವು ಹೆಚ್ಚಾಗಿ ನೋಡೋಕೆ ಸಿಗ್ತಿದ್ದೇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮನೆ ಕೆಲಸಕ್ಕೆ ಅಂತ ಬಂದು ಸೇರ್ಕೊಂಡು ಅದಾದ ಬಳಿಕ ತಿಂದು ಮನೆಗೆ ಕನ್ನ ಹಾಕೋದು ಅಂತ ಹೇಳ್ತಾರಲ್ಲ, ಹಾಗೆ ಅವರು ಕೆಲಸ ಮಾಡಿ ಎಲ್ಲಿ ಅವ್ರ ಜೀವನವನ್ನ ಕಟ್ಕೊಳ್ಳೋಕೆ ಅಂತ ಬಂದಿರ್ತಾರೋ ಅದೇ ಮಾಲೀಕರ ಮನೆಯಲ್ಲಿ ಬಂದು ಕಳ್ಳತನ ಮಾಡಿರುವಂತಹ ಎಷ್ಟೋ ಪ್ರಕರಣಗಳನ್ನ ಅದು ಹೆಚ್ಚಾಗಿ ನಮ್ಮ ನಗರ ಬೆಂಗಳೂರಿನಲ್ಲೇ ನಾವು ನೋಡೋಕೆ ಸಿಗ್ತಾ ಇದೆ. ಬೆಂಗಳೂರು ಅಂದ್ರೆ ಹೆಚ್ಚಾಗಿ ಅಲ್ಲಿ ಕೆಲಸಕ್ಕೆ ಹೋಗುವಂತ ಮಹಿಳೆಯರು ಇರ್ತಾರೆ. ಹೀಗಾಗಿ ಅವರು ಒಂದು ನಂಬಿಕೆಯ ಮೇಲೆ ಕೆಲಸಕ್ಕೆ ತಗೊಂಡಿರ್ತಾರೆ. ಆದ್ರೆ ಅವರೇ ಈ ಒಂದು ಕಳ್ಳತನದ ಒಂದು ಹಾದಿ ಹಿಡಿದಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು. ಈಗ ಬೆಂಗಳೂರಿನಲ್ಲಿ ಒಂದು ಪ್ರಕರಣ ಆಗಿದೆ. ಏನು ಅಂದ್ರೆ ಒಬ್ರು ಆಂಟಿ ಕೆಲಸಕ್ಕೆ ಅಂತ ಹೇಳಿ ಮನೆಗೆ ಬಂದು ಸೇರ್ಕೊಂಡಿರ್ತಾರೆ. ಅದಾದ ನಂತರ ತನ್ನ ಪ್ರಿಯಕರನಿಗೆ ಈಗಾಗಲೇ ಮದುವೆ ಆಗಿರುತ್ತೆ ಆ ಮಹಿಳೆಗೆ, ಆದರೂ ಕೂಡ ಅವರ ಗಂಡನನ್ನ ಬಿಟ್ಟಿರ್ತಾರೆ. ಅದಾದ ಬಳಿಕ ಏನು ಅವರ ಒಂದು ಪ್ರಿಯಕರನಿಗೆ ಕಷ್ಟ ಇರುತ್ತೆ ಅಂತ ಹೇಳಿ ಆತ ಬಂದು ಹೇಳ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಹೆಣ್ಣೂರಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆತ ಈ ಒಂದು ಕಷ್ಟವನ್ನ ಹೇಳ್ಕೊಂಡಿರುವಂಥ ಸಮಯದಲ್ಲಿ ಈ ಒಂದು ಆರೋಪಿ ಏನಿದ್ದಾಳೆ ಪ್ರಮೀಳಾ ಅನ್ನೋಳು, ಆಕೆ ಏನು ಕೆಲಸ ಮಾಡ್ತಿರ್ತಾಳೆ ಅವರ ಮನೆಯಲ್ಲೇ ಕನ್ನ ಹಾಕಿರುವಂತಹ ಘಟನೆ ನಡೆದಿರುವಂಥದ್ದು. ಇನ್ನು ಆಕೆಯ ಪ್ರಿಯಕರ ಏನಿದ್ದಾನೆ ಸುಧಾಕರ ಅಂತ ಹೇಳಿ, ಆತನಿಗೆ ಏನೋ ಸಾಲ ಆಗಿರುತ್ತೆ. ಹೀಗಾಗಿ ಆತ ಬಂದು ಆಕೆಯ ಪ್ರಿಯತಮೆ ಆಗಿರುವಂತಹ ಪ್ರಮೀಳಾ ಹೊಟ್ಟಿಗೆ ಹೇಳ್ಕೊಂಡಾಗ ಆಕೆ ಸ್ವಂತ ಅವಳು ಎಲ್ಲಿ ಕೆಲಸ ಮಾಡ್ತಿರ್ತಾಳೆ ಅದೇ ಮನೆಯಲ್ಲಿ 34 ಗ್ರಾಂ ಚಿನ್ನವನ್ನ ಎಗರಿಸಿದ್ದಾಳೆ, ಕಳ್ಳತನ ಮಾಡಿದ್ದಾಳೆ. ಇದಾದ ಬಳಿಕ ಮನೆ ಮಾಲೀಕರಿಗೂ ಕೂಡ ಗೊತ್ತಿರೋದಿಲ್ಲ. 1 ತಿಂಗಳಾದ್ಮೇಲೆ ಅವ್ರಿಗೆ ತಿಳಿದು ಬರುತ್ತೆ ಈ ತರ ಏನೋ ಕಳ್ಳತನ ಆಗಿದೆ ಅವ್ರ ಮನೇಲಿ ಅಂತ ಹೇಳಿದಾಗ, ಆಗ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಪ್ರಕರಣವನ್ನ ಕೈಗೆತ್ಕೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಆ ಶುರು ಮಾಡಿದ ಬಳಿಕ ಗೊತ್ತಾಗತ್ತೆ ಅವರದೇ ಆದಂತಹ ಪೊಲೀಸರು ಅವ್ರದೇ ಒಂದು ದಾರಿ ಇರುತ್ತಲ್ಲ ಅದನ್ನ ಹುಡುಕೋದಕ್ಕೆ, ಅವರ ಒಂದು ಭಾಷೆಯಲ್ಲಿ ಬಾಯಿ ಬಿಡಿಸಿದಾಗ ಗೊತ್ತಾಗತ್ತೆ ಆ ಮನೆಯಲ್ಲಿ ಏನು ಒಬ್ಳು ಮಹಿಳೆ ಕೆಲಸ ಮಾಡ್ತಿರ್ತಾಳೆ ಪ್ರಮೀಳಾ ಅನ್ನೋಳು, ಆಕೆಯೇ ಆ ಮನೆಯಲ್ಲಿ ಕಳ್ಳತನ ಮಾಡಿದ್ದಾಳೆ. ಹತ್ತತ್ರ 3.5 ಲಕ್ಷದ ಒಡವೆ ಏನಿರುತ್ತೆ ಅದನ್ನ ಅವಳು ಕಳ್ಳತನ ಮಾಡಿ ಅದನ್ನ ಮಾರಿ ಕೂಡ ಆ ದುಡ್ಡನ್ನ ಅವಳ ಪ್ರಿಯಕರನಿಗೆ ಕೊಟ್ಟಿದ್ದಾನೆ. ನಿಜಕ್ಕೂ ಕೂಡ ಈ ತರ ಘಟನೆಗಳು ಆದಾಗ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ತರ ಘಟನೆಗಳಾದಾಗ ಒಂದು ರೀತಿ ಬೆಚ್ಚಿ ಬೀಳಿಸುತ್ತೆ ಅಂತಾನೆ ಹೇಳಬಹುದು. ಇವರಿಗೆ ಆಗಲ್ಲ ಅಂತ ಹೇಳಿ ಯಾರನ್ನೋ ಒಬ್ಬರನ್ನ ನಂಬಿಕೆ ಮೇಲೆ ಮನೆ ಕೆಲಸಕ್ಕೆ ಅಂತ ಕರ್ಕೊಂಡು ಬಂದು ಸೇರಿಸ್ಕೊಂಡಿರ್ತಾರೆ. ಆದ್ರೆ ಅವರೇ ಈ ರೀತಿ ತಿಂದು ಮನೆಗೆ ಕನ್ನ ಹಾಕೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಂಬಿಕೆ ಇಟ್ಟು ಸೇರ್ಕೊಂಡಾಗ ಅವರೇ ಈ ರೀತಿಯ ಕಳ್ಳತನ ಮಾಡೋದು ನಿಜಕ್ಕೂ ಕೂಡ ಯಾರನ್ನ ನಂಬೋದು ಬಿಡೋದು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಈ ಹಿಂದೆಯೂ ಕೂಡ ನಮ್ಮ ಬೆಂಗಳೂರಿನಲ್ಲೇ ಈ ರೀತಿ ಒಂದು ಘಟನೆ ಆಗಿತ್ತು. ಅವರು ಬರೋಬ್ಬರಿ 10 ಕೋಟಿಗಿಂತ ಹೆಚ್ಚಾಗಿರುವಂತಹ ಒಡವೆಗಳನ್ನ ಕಳ್ಳತನ ಮಾಡಿಕೊಂಡು ಈ ದೇಶನೇ ಬಿಟ್ಟು ಹೋಗಿದ್ದಾರೆ. ಆದ್ರೆ ಇದರಿಂದ ಏನು ನಾವು ತಿಳ್ಕೊಬೇಕಂದ್ರೆ, ಹೆಚ್ಚಾಗಿ ಯಾರು ಮನೆ ಮಾಲೀಕರು ಇರ್ತಾರೆ ಅವರು ಮನೆ ಕೆಲಸದವ್ರನ್ನ ಸೇರಿಸ್ಕೊಳ್ಳೋಕ್ಕೂ ಮುಂಚೆ ಅವರ ಪೂರ್ವ ಪರ ಎಲ್ಲವನ್ನು ತಿಳ್ಕೊಂಡು ಆ ನಂತರದಲ್ಲಿ ಅವರಿಗೆ ಕೆಲಸವನ್ನ ಕೊಡಬೇಕು. ಹಾಗೂ ಯಾವಾಗ್ಲೂ ಕೂಡ ಅವರಿಗೆ ಸಿಗದೇ ಇರೋ ರೀತಿ ಅಂದ್ರೆ ನಮ್ಮ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ವಹಿಸ್ಕೋಬೇಕು. ಮನೆ ಕೆಲ್ಸಕ್ಕೆ ಸೇರಿಸ್ಕೊಂಡಿದೀವಿ ಅಂತ ಹೇಳಿದ ತಕ್ಷಣ ಎಲ್ಲವೂ ಕೂಡ ಅವರಿಗೆ ತಿಳಿಯೋ ರೀತಿ ಮಾಡೋದಲ್ಲ. ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸ್ಕೊಂಡು ಅವರ ಮನೆಯ ಬೆಲೆ ಬಾಳುವಂತಹ ವಸ್ತುಗಳನ್ನ ಅವರೇ ಜೋಪಾನವಾಗಿ ನೋಡ್ಕೋಬೇಕು. ಈಗಿನ ಕಾಲದಲ್ಲಿ ಯಾರನ್ನೂ ಕೂಡ ನಂಬೋಕ್ ಆಗ್ತಾ ಇಲ್ಲ. 1 ಸಲ ಅಲ್ಲ 2 ಸಲ ಅಲ್ಲ, ಪದೇ ನಮ್ಮ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಹೀಗಾಗಿ ಏನು ಈ ತರ ಘಟನೆಗಳು ಆಗ್ತಾ ಇದೆ, ಇದರಿಂದ ಆದ್ರೂ ಮನೆ ಮಾಲೀಕರು ಮನೆ ಕೆಲಸಕ್ಕೆ ತೆಗೆದುಕೊಳ್ಳುವ ಮುನ್ನ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಇದಾಗಿತ್ತು ಫ್ರೀಡಮ್ ಟಿವಿಯ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.